ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರು ಯಾರು? ಮುಖ್ಯಮಂತ್ರಿ ಬದಲಾಗ್ತಾರಾ? ಈ ಎರಡು ಪ್ರಶ್ನೆಗಳು ಕಳೆದ 15 ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿತ್ತು. ಸಾಕಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಆಗಿದ್ದು ಇದೇ ವಿಚಾರ. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಏನು? ಎರಡು ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂತಹ ಸಂದರ್ಭದಲ್ಲೇ ಬಹುದೊಡ್ಡ ಬೆಳವಣಿಗೆ ನಡೀತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಒಟ್ಟಿಗೆ ಒಂದೇ ಸಲ ದೆಹಲಿಗೆ ಹೋಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಸಿದ್ದರಾಮಯ್ಯ ಅವರ ಪ್ರವಾಸ ಫೈನಲ್ ಆಗಿದೆ, ಅವರು ಹೋಗೋದು ಖಚಿತ. ಅದೇ ರೀತಿ ಯಡಿಯೂರಪ್ಪ ಅವರು ಕೂಡ ದೆಹಲಿಗೆ ಹೋಗೋರಿದ್ದಾರೆ ಎನ್ನುವಂಥದ್ದು ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಬಹುಮುಖ್ಯ ಸಂಗತಿ. ಇಬ್ಬರೂ ನಾಯಕರು ದೆಹಲಿಗೆ ಕಾಲಿಟ್ರೆ ದೆಹಲಿಯಲ್ಲಿ ಕಂಪನ ಸೃಷ್ಟಿಯಾಗತ್ತಾ? ಎರಡೂ ಕಡೆಯ ವಿಚಾರಗಳನ್ನು ನೋಡಿ, ಎರಡೂ ಕಡೆ ನೋ ಆಪ್ಷನ್. ಇಬ್ಬರೂ ಮಾಸ್ ಲೀಡರ್, ಇಬ್ಬರು ಹೇಳಿದ್ದು ನಡಿಲೇಬೇಕಿದೆ, ನಡೆದಿದೆ. ಹೈಕಮಾಂಡ್ ಕೂಡ ಏನು ಮಾಡುವಂತಹ ಸ್ಥಿತಿಲಿ ಇಲ್ವೇ ಇಲ್ಲ. ಆದ್ರೆ ಈ ಇಬ್ಬರು ನಾಯಕರು ಒಟ್ಟಿಗೆ ಹೋಗೋದು ಯಾಕೆ? ಎರಡು ವಿಚಾರ ಇದೆ ನೋಡಿ. ಯಡಿಯೂರಪ್ಪ ಅವರು ದೆಹಲಿಗೆ ಹೋಗ್ಲಿಕ್ಕೆ ಕೆಲವು ಕಾರಣಗಳಿದೆ. ಇದೇ ಮಂಗಳವಾರ ಮಹತ್ವದ ಸಭೆ ಮಾಡಿದ್ದಾರೆ ಯಡಿಯೂರಪ್ಪ ಅವರು. ಅವರ ಆಪ್ತರನ್ನು ಕರೆಸಿ ವಿಜಯೇಂದ್ರ ಅವರ ವಿರುದ್ಧ ಯಾರೆಲ್ಲ ಮಾತಾಡ್ತಿದ್ದಾರೆ, ಯಾರೆಲ್ಲ ದೆಹಲಿಗೆ ಹೋಗಿ ದೂರು, ಟೀಕೆ, ಟಿಪ್ಪಣಿಗಳ ಪಟ್ಟಿಯನ್ನೇ ಕೊಟ್ಟು ಬಂದಿದ್ದಾರೆ, ಅವರಿಗೆ ತಕ್ಕ ಉತ್ತರ ಕೊಡಬೇಕಿದೆ. ಇದು ಸಾಲದು ಅಂತ ಏನು GM ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ನಿಂತು ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಒಂದಷ್ಟು ನಾಯಕರು ದೊಡ್ಡ ಪಟ್ಟಿನೇ ಕೊಟ್ಟರು. ನೇರ ಯಡಿಯೂರಪ್ಪ ಅವರ ವಿಚಾರವನ್ನು ತಗೊಂಡ್ರು, ಯಡಿಯೂರಪ್ಪ ಅವರನ್ನ ಟೀಕಿಸಿದ್ರು. BL ಸಂತೋಷ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಲಿಂಬಾವಳಿ ಅವರಂತೂ ಬಿಜೆಪಿಗೆ ಯಾಕಾದ್ರೂ ಯಡಿಯೂರಪ್ಪ ಅವರು ವಾಪಸ್ ಬಂದ್ಬಿಟ್ರು ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿದ್ರು. ಇದರ ಮಧ್ಯೆ ವಿಜಯೇಂದ್ರ ಅವರಿಗಿಂತ ಬೆಸ್ಟ್ ಪ್ರತಾಪ್ ಸಿಂಹ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂತಹ ಚರ್ಚೆಯನ್ನು ಹರಿಯಬಿಟ್ಟಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ, ಈ ಎಲ್ಲ ಟೀಕೆ ಟಿಪ್ಪಣಿಗಳಿಗೆ ರಾಜ್ಯದಲ್ಲಿ ಬಿಜೆಪಿಯನ್ನ ಎರಡಂಕಿಯಿಂದ ಅಧಿಕಾರದ ಗದ್ದುಗೆಗೆ ತಂದು ಕೂರಿಸಿದಂತಹ ರಾಜಾ ಹುಲಿ ಉತ್ತರ ಕೊಡಬೇಕಿದೆ. ನೇರವಾಗಿ ದೆಹಲಿಗೆ ಹೋಗೋದು, ಹೈಕಮಾಂಡ್ ಮುಂದೆ ಕೂತ್ಕೊಳ್ಳೋದು ಅವರ ಬಹುಮುಖ್ಯ ಲೆಕ್ಕಾಚಾರ ಅಲ್ಲ. ಏನ್ ತಗೊಂಡೋಗ್ತಾರೆ ಇಲ್ಲಿಂದ ದಾಖಲೆಗಳು, ಏನ್ ತಗೊಂಡೋಗ್ತಾರೆ ಇಲ್ಲಿಂದ ರಿಪೋರ್ಟ್ ಕಾರ್ಡ್, ಅದು ಮುಖ್ಯ ಆಗುತ್ತೆ. ಇದು ಯಡಿಯೂರಪ್ಪ ಅವರ ಲೆಕ್ಕ. ಈ ಕಡೆ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಬಂದ್ರೆ, ದಸರಾ ನಡೀತಿದೆ. ದಸರಾದಲ್ಲಿ ವಾಯುಪಡೆಗಳ ವೈಮಾನಿಕ ಪ್ರದರ್ಶನ ಇಟ್ಕೋಬೇಕು, ಅನುಮತಿ ಕೊಡಿ ಅಂತ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಪರ್ಮಿಷನ್ ಕೇಳೋದಿದೆ. ಸಾಧ್ಯ ಆದರೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ರಾಜ್ಯದ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಿದೆ. ಇದರ ಜೊತೆಯಲ್ಲಿ ಹೈಕಮಾಂಡ್ ಭೇಟಿ ಮಾಡ್ತಾರೆ. ವಿಧಾನ ಪರಿಷತ್ಗೆ ಅವರ ಆಪ್ತರು 4 ಜನ ಏನಿದ್ದಾರೆ, ದಿನೇಶ್ ಅಮ್ಮಿನ್ಮಟ್ಟು ಸೇರಿದಂತೆ ಇನ್ನು 3, ಅವರ ಆಯ್ಕೆಗೆ ಅಧಿಕೃತ ಮುದ್ರೆ ಒತ್ತಿಸ್ಕೊಂಡ್ಬರ್ಬೇಕು. ನಿಗಮ ಮಂಡಳಿಗಳಿಗೆ ತಮ್ಮ ಆಪ್ತರಿಗೆ ಎಲ್ಲೆಲ್ಲಿ ಕೂರಿಸಬೇಕು, ಯಾರಿಗೆಲ್ಲ ಅವಕಾಶ ಕೊಡಬೇಕು ಅನ್ನುವಂತಹ ಚರ್ಚೆ ಮಾಡೋದಿದೆ. ಆ ಚರ್ಚೆಗೆ ಅಧಿಕೃತ ಅನುಮೋದನೆ ತಗೋಬರೋದಿದೆ ಹೈಕಮಾಂಡ್ನಿಂದ. ಇದರ ಜೊತೆಯಲ್ಲಿ KPCC ಜಿಲ್ಲಾಧ್ಯಕ್ಷರ ಬದಲಾವಣೆ ವಿಚಾರ ಏನಿದೆ, ಅದಕ್ಕೂ ಕೂಡ ಕ್ಲಾರಿಟಿ ಬೇಕಿದೆ ಹೈಕಮಾಂಡ್ನಿಂದ, ಅದನ್ನು ತಗೋಬೇಕು. ಇದೇ ಸಂದರ್ಭ DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. DK ಶಿವಕುಮಾರ್ ಅವರು ಈ ದೇಶದ ಅತ್ಯಂತ ಪ್ರಭಾವಿ ನಾಯಕನನ್ನು ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನು ಕಳಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇದ್ರ ಜೊತೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗಳೇನಾಗ್ತಿದ್ದಾವೆ, DK ಶಿವಕುಮಾರ್ ಅವರ ಬಣದ ನಾಯಕರು ನೇರ ಮಾತಾಡ್ತಿದ್ದಾರೆ. ಎಲ್ಲ ಸುರ್ಜೇವಾಲಾ ಅವರು ಸಾಕಷ್ಟು ಹೇಳಿದ ಮೇಲೂ ಕೂಡ CP ಯೋಗೇಶ್ವರ್ ಅವರು ಮತ್ತೊಮ್ಮೆ ಹೇಳಿದ್ದಾರೆ, ನಾನು ಶಾಸಕ ಆದರೂ ಪರವಾಗಿಲ್ಲ, ಸಚಿವ ಆಗೋದು ಬೇಕಿಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಾತನ್ನು ಹೇಳಿದ. ಈ ಎಲ್ಲ ಗೊಂದಲ, ಹಾದಿ ಜಗಳ, ಬೀದಿ ಜಗಳಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕಿದೆ. ಆ ಫುಲ್ ಸ್ಟಾಪ್ ಇಡೋದಕ್ಕೆ ಸಿದ್ದರಾಮಯ್ಯ ಅವರು ಮತ್ತೊಂದು ಕಡೆ ಸಜ್ಜಾಗಿದ್ದಾರೆ. ಇವರಿಬ್ಬರ ಜೊತೆಯಲ್ಲಿ MB ಪಾಟೀಲ್ರು ಕೂಡ ಒಟ್ಟಿಗೆ ದೆಹಲಿಗೆ ಹೋಗೋರಿದ್ದಾರೆ. ನೋಡಿ, ಇಲ್ಲಿ ಇಬ್ರು ಕೂಡ ಸಿದ್ದರಾಮಯ್ಯ ಅವರು ಅಷ್ಟೇ, ಯಡಿಯೂರಪ್ಪ ಅವರು ಅಷ್ಟೇ ಮಂಗಳವಾರ
ಆಪ್ತರನ್ನ ಕೂರಿಸಿಕೊಂಡು ಸೀಕ್ರೆಟ್ ಸಭೆ ಮಾಡಿದ್ದಾರೆ. ಯಡಿಯೂರಪ್ಪ ಅವರು 1.5 ವರ್ಷದಲ್ಲಿ ವಿಜಯೇಂದ್ರ ಅವರು ಏನೆಲ್ಲ ಮಾಡಿದ್ರು, ಸಾಧನೆಗಳೇನು ಅನ್ನೋ ರಿಪೋರ್ಟ್ ಕಾರ್ಡ್ ಅನ್ನ ತಗೊಂಡು ಹೋಗ್ತಿದ್ದಾರೆ. ಯಾರೆಲ್ಲ ದಾವಣಗೆರೆಯಲ್ಲಿ ಯಡಿಯೂರಪ್ಪ ಅವರನ್ನ ನೇರ ಟೀಕಿಸಿದ್ರು, ಅವರು ಬಿಜೆಪಿಗೆ ಯಾಕಪ್ಪ ಬಂದ್ರು ಅಂತ ತಲೆ ಚಚ್ಕೊಂಡು ಹಾಸ್ಯ ಮಾಡಿ ನಕ್ರೋ, ಅವರೆಲ್ಲರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡಬೇಕಿದೆ. ಜೊತೆಯಲ್ಲಿ ವಿಜಯೇಂದ್ರ ಇಲ್ಲದೆ ಹೋದ್ರೆ, ಯಡಿಯೂರಪ್ಪ ಇಲ್ಲದೆ ಹೋದ್ರೆ ರಾಜ್ಯದಲ್ಲಿ ಬಿಜೆಪಿಯ ಸ್ಥಿತಿ ಏನಾಗುತ್ತೆ ಅನ್ನುವಂತಹ ಮನವರಿಕೆ ಮಾಡಿಕೊಡುವ ಜೊತೆಯಲ್ಲಿ ವಿಜಯೇಂದ್ರ ಅವರನ್ನ ನೀವು ರಾಜ್ಯಾಧ್ಯಕ್ಷರನ್ನಾಗಿ ಮಾಡದೆ ಹೋದ್ರೆ ಬಹುದೊಡ್ಡ ಸಮಸ್ಯೆ ಆಗಬಹುದು ಅನ್ನುವಂತಹ ಮನವರಿಕೆ ಮಾಡಿಕೊಡುವ ಜೊತೆಯಲ್ಲಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅಂತ ಅಧಿಕೃತ ಘೋಷಣೆ ಮಾಡಿ ಮೋದಿ ಅವರು ಬರೋ ಟೈಮಿಗೆ ಸರಿಯಾಗಿ ಯಡಿಯೂರಪ್ಪ ಅವರು ಕೂಡ ದೆಹಲಿಯತ್ತ ಪ್ರಯಾಣ ಬೆಳೆಸೋರಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಒಬ್ಬ ಅಹಿಂದ ನಾಯಕ. ನಾನು ಅಹಿಂದ ನಾಯಕನನ್ನ ರಾಷ್ಟ್ರ ರಾಜಕಾರಣದಲ್ಲಿ ಅಹಿಂದ ಸಂಘಟನೆಗೆ ಬಳಸ್ಕೊಳ್ಳಿ ತಪ್ಪಲ್ಲ. ಆದರೆ ಸಿಎಂ ಸ್ಥಾನದಲ್ಲಿರುವಂಥವ್ರು, ಅತಿ ಹೆಚ್ಚು ಶಾಸಕರ ಬೆಂಬಲ ಇರುವಂತಹ ನಾಯಕನನ್ನ, ಶಾಸಕಾಂಗ ಪಕ್ಷದ ನಾಯಕನನ್ನ ಪಕ್ಕಕ್ಕೆ ಸರಿಸಿ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಸಭೆ ಮಾಡ್ತಾರೆ. ಏನಾಗ್ತಿದೆ? ಶಾಸಕಾಂಗ ಪಕ್ಷದ ನಾಯಕನಿಗೆ ಬೆಲೆನೇ ಇಲ್ವಾ? ಸುರ್ಜೇವಾಲಾ ಅವರು ಆಲ್ಮೋಸ್ಟ್ ಡಿ.ಕೆ. ಶಿವಕುಮಾರ್ ಅವರಿಗೆ ಓಲೈಸುವಂತೆ ಮಾತಾಡ್ತಿದ್ದಾರೆ, ಅದೇ ರೀತಿ ರಾಜಕಾರಣ ಮಾಡ್ತಿದ್ದಾರೆ. ಬಂದು ಸಿಎಂ ಬದಲಾವಣೆ ಬಗ್ಗೆ ಅಭಿಪ್ರಾಯ ಕೊಡಿ ಅಂತ ಕೇಳ್ತಿದ್ದಾರೆ ಅನ್ನುವಂತಹ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ಗೆ ಮನದಟ್ಟು ಮಾಡಿಕೊಡುವ ಜೊತೆಯಲ್ಲಿ ಒಬ್ಬ ಮಾಸ್ ಲೀಡರ್, ಒಬ್ಬ ಅಹಿಂದ ನಾಯಕ, ಅವರನ್ನ ಧಿಕ್ಕರಿಸಿ ಅವರನ್ನ ಕೆಳಗಿಳಿಸಿ ನೀವು ಸಿಎಂ ಸ್ಥಾನವನ್ನ ಬದಲಾಯಿಸೋದೇ ಆದರೆ ಬಹುದೊಡ್ಡ ಸವಾಲು ಎದುರಾಗಬಹುದು, ಬಹುದೊಡ್ಡ ಸಂಕಷ್ಟ ಎದುರಾಗಬಹುದು. ಆ ಸಂಕಷ್ಟ ನನ್ನ ಬೆಂಬಲಿಗರು ಯಾರಾದರೂ ಏನಾದರೂ ಮಾಡಿದ್ರೆ, ಕ್ಷಿಪ್ರಕ್ರಾಂತಿ ಮಾಡಿದ್ರೆ ಅದಕ್ಕೆ ನಾನು ಹೊಣೆಯಲ್ಲ ಅನ್ನುವಂತಹ ಮನವರಿಕೆ ಮಾಡಿಕೊಡುವ ಜೊತೆಯಲ್ಲಿ ಮುಖ್ಯಮಂತ್ರಿಯಾಗಿ ನನಗೆ ಇಂತಿಷ್ಟು ದಿನಗಳ ಕಾಲ ಅವಕಾಶ ಕೊಡಲೇಬೇಕು ಅಂತ ಪಟ್ಟು ಹಿಡುವಂತಹ ಸಾಧ್ಯತೆ ಇದೆ. ಅಲ್ಲಿಗೆ ಎರಡೂ ಕ್ಲಿಯರ್ ಆಯಿತು, ಎರಡೂ ಪ್ರಶ್ನೆ. ಯಾರು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ? ವಿಜಯೇಂದ್ರ. ಯಾರು ಪೂರ್ಣಾವಧಿ ಮುಖ್ಯಮಂತ್ರಿ? ಸಿದ್ದರಾಮಯ್ಯ ಅನ್ನುವಂತಹ ಫೈನಲ್ ಉತ್ತರಾನೇ ಎರಡೂ ಕಡೆಯಿಂದ ಸಿಗತ್ತೆ. ಅಲ್ಲಿಗೆ ಸಿದ್ದರಾಮಯ್ಯ ಅನ್ನುವಂತಹ ಕಾಂಗ್ರೆಸ್ನ ಮಾಸ್ ಲೀಡರ್, ಯಡಿಯೂರಪ್ಪ ಅನ್ನುವಂತಹ ಬಿಜೆಪಿಯ ಮಾಸ್ ಲೀಡರ್ ಪಟ್ಟು ಹಿಡಿದ್ರೆ ಅದು ಫಿಕ್ಸ್. ಯಾರು ಕೂಡ ಬದಲಾಯಿಸೋಕ್ಕಾಗೋದಿಲ್ಲ. ಎಂತಹ ಹೈಕಮಾಂಡ್ ಬಂದರೂ ಕೂಡ ಆ ಗೆರೆಯನ್ನ ದಾಟೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪಕ್ಕಾ ಆಗತ್ತೆ. ಸಿದ್ದರಾಮಯ್ಯ ಅವರ ಮಾತು ನಡೆಯುತ್ತಾ ಹೈಕಮಾಂಡ್ನಲ್ಲಿ, ಯಡಿಯೂರಪ್ಪ ಅವರ ಮಾತನ್ನ ಧಿಕ್ಕರಿಸುತ್ತಾ ಹೈಕಮಾಂಡ್. ಕಮೆಂಟ್ ಮಾಡಿ.